ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ 6 ದಾರನ ತೊಗೊಂಡು ನಾಟಾಕಿ ಇಟ್ಕೊಂಡಿದ್ದೀನಿ. 9 ನಂಬರ್ ನಿಡಲ್ನ ತೊಗೊಂಡಿದ್ದೀನಿ. 10, 11 ಯಾವುದಾದ್ರೂ ತೊಗೋಬೋದು. ಫಸ್ಟು ನೋಡಿ, ನಾವು ಲೇಸ್ನ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ಆದ್ರೂ ಅಷ್ಟೇ ಸೀದಾ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟು ನಾವಿಲ್ಲಿ 2 ಟೈಮ್ಸ್ ಲಾಕ್ನ ಮಾಡ್ಕೋಬೇಕು, ಅಂದರೆ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, 4 ಚೈನ್ ಲಾಕ್ ಆದಮೇಲೆ ಇಲ್ಲಿ ನಾನು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಸ್ವಲ್ಪ ಬಿಗ್ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ. ಇಲ್ಲಿ ನೀವು ಸ್ಮಾಲ್ ಸೈಜ್ ಕೂಡ ಯೂಸ್ ಮಾಡ್ಕೋಬೋದು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ನೀಡಲ್ನ ಈ ರೀತಿ ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು ಕಂಬನ ಮಾಡ್ಕೊಳ್ಳೋಣ. ನಿಮಗೆ ಈ ರೀತಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಬೀಡ್ ಲಾಕ್ ಮಾಡ್ಕೋತೀವಲ್ಲ, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕೂಡ ಕಂಬನ ಮಾಡ್ಕೋಬೋದು. 1 ಪಾಯಿಂಟ್ ಮುಂದೆಗೆ ನೋಡಿ, ಈ ರೀತಿ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ನಾವಿಲ್ಲಿ ಬೀಡು ಮತ್ತು ಒಂದು ಕಂಬ ಏನು ಮಾಡ್ಕೊಂಡ್ವಿ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವ, ಆ ಗ್ಯಾಪಲ್ಲಿ ಮತ್ತೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತೆ 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಾವಿಲ್ಲಿ ಈ ಗ್ಯಾಪಲ್ಲಿ 5 ಡಬಲ್ ಕ್ರೋಶ ಕಂಬಗಳನ್ನ ತೊಗೊಳ್ಳೋಣ. 5 ಡಬಲ್ ಕ್ರೋಶ ಕಂಬಗಳನ್ನ ತುಂಬ ಲೆಂತಿಯಾಗಿ ಎಳೆದು ಲೂಸಾಗಿ ಮಾಡ್ಕೊಬಿಡಿ. ನೀಟಾಗಿ ಎಲ್ಲ ಕಂಬಗಳನ್ನ ಒಂದೇ ಲೆಂತಲ್ಲಿ ಮಾಡಿಕೊಂಡ್ರೆ ಆರ್ಚು ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಅದೆಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ತುಂಬ ಎಳೆದು ಲಾಕ್ ಮಾಡ್ಕೋಬೇಡಿ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 2 ಲೂಪ್ ಆಗುತ್ತೆ. ಆ 2 ಲೂಪನ್ನು 1 ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ, ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಕಂಬ ಆದಮೇಲೆ ಇಲ್ಲಿಂದ 2 ಚೈನ್ನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ಮತ್ತೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನಾವಿಲ್ಲಿ ಲಾಸ್ಟ್ ಆರ್ಚಲ್ಲಿ 5 ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀವಿ. ಈ ಗ್ಯಾಪಲ್ಲೂ ಕೂಡ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗು ಎಷ್ಟು ಕಂಬಗಳನ್ನ ತೊಗೊಂಡು ಆರ್ಚನ್ನು ಮಾಡ್ಕೋತೀವಿ, ಎಲ್ಲ ಆರ್ಚಲ್ಲೂ ಕೂಡ ಅಷ್ಟೇ ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. ನಮಗೆ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ನಿಮಗೆ ನೀವು ತೊಗೊಳ್ಳೋವಂಥ ಕಂಬದ ಗ್ಯಾಪಲ್ಲಿ 6 ಆದರೂ ಪರವಾಗಿಲ್ಲ, ಅಷ್ಟನ್ನೇ ತೊಗೊಳ್ಳಿ. ನನಗೆ ಇಲ್ಲಿ 5 ಆಗುತ್ತೆ. ನಾನು 5 ಕಂಬಗಳನ್ನ ತೊಗೊಂಡು ಆರ್ಚನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಇಲ್ಲಿಂದ ನಾನು 3 ಚೈನ್ನ ಹಾಕ್ಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 3 ಚೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 6 ಚೈನ್ 2 3 4 5 6 ಚೈನನ್ನು ಹಾಕ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. 1 ಪಾಯಿಂಟ್ ಒಳಗಡೆಗೆ ಅಷ್ಟೇ, ಒಂದು ಸ್ವಲ್ಪ ಲೂಸಾಗಿ ಬರೋ ರೀತಿ ಲಾಕ್ ಮಾಡ್ಕೋಬೇಕು. 6 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು.
ನೋಡಿ ಇಲ್ಲಿ ಈ ರೀತಿಯಾಗಿ 6 ಚೈನ್ ಅನ್ನೋದು ಸ್ವಲ್ಪ ಲೂಸಾಗಿ ಬಂದರೆ ಆಯಿತು. ನೋಡಿ ಸ್ಟಾರ್ಟಿಂಗ್ 4 ಚೈನ್, 2 ಆರ್ಚ್ ಆದಮೇಲೆ 3 ಚೈನ್, 6 ಚೈನ್, 3 ಚೈನ್. ಇವಾಗ ನೋಡಿ ಮತ್ತೆ ನಾವು ಇಲ್ಲಿ ಆರ್ಚನ್ನು ಮಾಡ್ಕೋಬೇಕು. ಫಸ್ಟು ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸ್ಲ್ಯಾಂಟಾಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶಾ ಕಂಬನ ತಗೊಳ್ಳೋಣ. ಕಂಬ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಆ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಕಂಬನ ಮಾಡ್ಕೊಳ್ಳೋಣ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಇಲ್ಲೇ ಇದೇ ರೀತಿ ನಾವು 5 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 5 ಹಾಫ್ ಡಬಲ್ ಕ್ರೋಶಾ ಕಂಬಗಳನ್ನ ತಗೋಬೇಕು. ನೋಡಿ ಈ ರೀತಿಯಾಗಿ 5 ಕಂಬಗಳಾದಮೇಲೆ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಸ್ಲ್ಯಾಂಟಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶಾ ಕಂಬನ ಮಾಡಿಕೊಂಡು ನಾವೇನು ಆರ್ಚ್ಗಳನ್ನ ಮಾಡ್ಕೊಂಡ್ವಿ ಅದೇ ರೀತಿ ಈ ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ನಾನಿಲ್ಲಿ ಆರ್ಚನ್ನು ಕಂಪ್ಲೀಟ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಇಲ್ಲಿಂದ ನಾನು 4 ಚೈನ್ನ ಹಾಕೋತೀನಿ. 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಗ್ಯಾಪ್ ಬಂದು ನಮಗೆ ಕುಚ್ಚನ್ನು ಕಟ್ಟೋದಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ನಾವಿಲ್ಲಿ ಆರ್ಚನ್ನು ಮಾಡ್ಕೋಬೇಕು. 2 ಆರ್ಚ್ ಆದಮೇಲೆ ಕುಚ್ಚು. ಇಲ್ಲಿ ಮಧ್ಯದಲ್ಲಿ ನೋಡಿ 2 ಆರ್ಚ್ ಆದಮೇಲೆ ಇಲ್ಲಿ 3 ಚೈನ್, 6 ಚೈನ್, 3 ಚೈನ್, ಮತ್ತು 2 ಆರ್ಚ್ ಬರುತ್ತೆ, ಮತ್ತು 4 ಚೈನ್ ಗ್ಯಾಪ್ ಬರುತ್ತೆ. 4 ಚೈನ್ ಆದಮೇಲೆ ಮತ್ತೆ ಆರ್ಚ್ ಬರುತ್ತೆ. ಆರ್ಚ್ ಆದಮೇಲೆ ಮತ್ತೆ ನಾವು 3 ಚೈನು ಮತ್ತು 6 ಚೈನ್ನ ತೊಗೋಬೇಕು. ನೋಡಿ ಇಲ್ಲಿ ಸ್ಟಾರ್ಟಿಂಗು 4 ಚೈನ್ ಆದಮೇಲೆ 2 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ 3 ಚೈನ್, 6 ಚೈನ್, 3 ಚೈನ್, ಮತ್ತು 2 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಇಲ್ಲಿ 4 ಚೈನ್ ಬರುತ್ತೆ. 4 ಚೈನ್ ಆದಮೇಲೆ ಮತ್ತೆ 2 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮತ್ತೆ 3 ಚೈನ್, 6 ಚೈನ್, ಮತ್ತು 3 ಚೈನ್. ಇದಾದಮೇಲೆ ಮತ್ತೆ 2 ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ನೆಕ್ಸ್ಟ್ ಕುಚ್ಚನ್ನು ಹಾಕೋದಕ್ಕೆ 4 ಚೈನ್ ಬರುತ್ತೆ. ನೋಡಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಆರ್ಚ್ ಬರುತ್ತೆ. ಸ್ಟಾರ್ಟಿಂಗ್ ಕುಚ್ಚು, ಆಮೇಲೆ ಆರ್ಚ್, ಮತ್ತು ಕುಚ್ಚು, ಮತ್ತು ಆರ್ಚ್ ಬರುತ್ತೆ. ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಬೇರೆ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾವು 6 ಚೈನ್ ಏನು ಮಾಡ್ಕೊಂಡಿದ್ವಿ ಆ 6 ಚೈನ್ ಗ್ಯಾಪಲ್ಲಿ ನಾವು ಇವಾಗ ಆರ್ಚನ್ನು ಮಾಡ್ಕೋಬೇಕು. ಇಲ್ಲಿ ನಾವು ಸ್ಲ್ಯಾಂಟಿಂಗ್ ಆರ್ಚನ್ನು ಲಾಕ್ ಮಾಡಿರ್ತೀವಲ್ವ, ಆ ಲಾಕ್ ಮೇಲ್ಗಡೆ ಈ ಥ್ರೆಡನ್ನು ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ 6 ಚೈನ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 4 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶಾ ಕಂಬ ಆದಮೇಲೆ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಆದಮೇಲೆ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡ್ರೆ ನಮಗೆ ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ. ನೋಡಿ ಇಲ್ಲಿ ಮತ್ತೆ ಅದೇ ರೀತಿ ಕಂಬನ ತಗೋತಾ ಇದ್ದೀನಿ. ಇಲ್ಲಿ ನಾವು ತ್ರಿಬಲ್ ಕ್ರೋಶಾ ಕಂಬ ಮತ್ತು ಪಿಕೋ ಡಿಸೈನ್ನ ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಮಾಡಿದಾದಮೇಲೆ ಮತ್ತೆ ನಿಡಲ್ ಮೇಲೆ 2 ಸಲ ದಾರನ್ನು ತಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶಾ ಕಂಬನ ತಗೋಬೇಕು. ಇಲ್ಲಿ ನೀವು ಡಬಲ್ ಕ್ರೋಶಾ ಕಂಬನೂ ಕೂಡ ಮಾಡ್ಕೋಬೋದು. ಡಬಲ್ ಕ್ರೋಶಾ ಕಂಬ ತೊಗೊಂಡ್ರೆ ಆರ್ಚು ತುಂಬ ಚಿಕ್ಕದಾಗಿ ಬರುತ್ತೆ. ತ್ರಿಬಲ್ ಕ್ರೋಶಾ ಕಂಬ ತೊಗೊಂಡ್ರೆ ದೊಡ್ಡದಾಗಿ ಬರುತ್ತೆ. ನೋಡಿ
ನೋಡಿ ಕಂಬ ಆದಮೇಲೆ 4 ಚೈನ್ನ ಹಾಕ್ಕೊಂಡು 4 ಚೈನನ್ನು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 4 ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ. ಇಲ್ಲಿ ಹಾರ್ಚ್ಗೆ ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಮಾಲ್ ಸೈಜ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಕೂಡ ಹಾಕ್ಕೋಬೋದು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು 6 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಬೀಡ್ಗಿಂತ ಮುಂಚೆ 4 ಕಂಬ ಮತ್ತು 4 ಪಿಕೋಟ್ಸ್ನ ತೊಗೊಂಡಿದ್ದೀವಿ. ಬೀಡ್ ಆದಮೇಲೂ ಕೂಡ ಅದೇ ರೀತಿ 4 ಕಂಬ ಮತ್ತು 4 ಪಿಕೋಟ್ಸ್ನ ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಈ ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. 2 ಕಂಬ ಆಯಿತು. ಮತ್ತು ನಿಡಲ್ ಮೇಲೆ 2 ಸಲ ದಾರನ ತೊಗೊಂಡು 6 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ತಗೋಬೇಕು. ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಈ ಕಂಬ ಏನಿದೆ ತ್ರಿಬಲ್ ಕ್ರೋಶ ಕಂಬ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಲಾಸ್ಟ್ ಕಂಬ, ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ನ ಹಾಕ್ಕೊಂಡು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಮಧ್ಯದಲ್ಲಿ ಸ್ಮಾಲ್ ಸೈಜ್ ಬೀಡ್ ಬರುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ಗೆ 4 ತ್ರಿಬಲ್ ಕ್ರೋಶ ಕಂಬಗಳು ಬರುತ್ತೆ. ಇದನ್ನು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ 3 ಚೈನ್ ಲಾಕ್ ಏನಿರುತ್ತೆ ಅಂದರೆ ಬೀಡ್ ಹಿಂದೆ ಒಂದು ಲಾಕ್ ಇರುತ್ತಲ್ಲ, ಆ ಲಾಕ್ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ನೋಡಿ ನಾನಿಲ್ಲಿ 2 ಚೈನ್ನ ಹಾಕೋತೀನಿ. 2 ಚೈನ್ನ ಹಾಕ್ಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲ್ನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ. ಇದನ್ನು ನಾವು ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ನೋಡಿ ನೆಕ್ಸ್ಟ್ ಆರ್ಚನ್ನು ಕೂಡ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೋಬೇಕು. ಇಲ್ಲಿ ಕುಚ್ಚು ಬರುತ್ತೆ. ನೋಡಿ ಥ್ರೆಡ್ ಕಟ್ ಮಾಡಿರೋದು ಏನಿದೆ ಇದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ನೋಡಿ ಬ್ಯಾಕ್ ಸೈಡು ಕೂಡ ತುಂಬ ನೀಟಾಗಿ ಬಂದಿದೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಫುಲ್ಲು ನಾವು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಹಾರ್ಚ್ ಬರೋ ಕಡೆ ಹಾರ್ಚು ಮತ್ತು ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚು ಬರುತ್ತೆ. ನೋಡಿ ಫೈನಲ್ ಆಗಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಕುಚ್ಚನ್ನ ಕಟ್ಟೋದಕ್ಕೆ 120 ಸ್ಟರ್ನ್ ಥ್ರೆಡ್ನ ತೊಗೊಂಡು ಕುಚ್ಚನ್ನ ಹಾಕಿದ್ದೀನಿ. ಕಂಪ್ಲೀಟ್ ಲುಕ್ ಈ ರೀತಿಯಾಗಿ ಇದೆ. ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.